ಸೊ ಹಾಯ್ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೇವೆ ಅಂದರೆ, ಇವತ್ತು ಶನಿವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಇವತ್ತು ಗಾಡಿ ರಿವ್ಯೂ ಮಾಡ್ತೀನಿ. ಬನ್ನಿ ಮುಂದೆ ಹೋಗ್ತಾ ಇನ್ನೂ ಮಾತಾಡೋಣ. ಗಾಡಿ ನಿಂತಿದೆ ಬೆಳಗ್ಗೆಯಿಂದ, ಸ್ವಲ್ಪ ಹೊತ್ತು ರನ್ನಿಂಗಲ್ಲಿ ಬಿಡೋಣ. ಅದೆಲ್ಲ ಸ್ವಲ್ಪ ಒಳಗಡೆ ಆಯಿಲ್, ಇಂಜಿನ್ ಆಯಿಲ್ ಎಲ್ಲ ಹೀಟ್ ಆಗಲಿ. ಸ್ವಲ್ಪ ಕೊಳೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. RS ಮೈ ಬೇಬಿ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ. ಪೆಟ್ರೋಲು ಇಲ್ಲ, ಸ್ವಲ್ಪ ದೂರ ಹೋಗಿ ರಿವ್ಯೂ ಮಾಡಬೇಕಿತ್ತು, ಅದಕ್ಕೆ ನಮ್ಮ ಬಾಯ್ಸ್ ಇದ್ದಾರೆ. ಎಲ್ಲರಿಗೂ ಈ ಗಾಡಿ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಯ್, ಏನೆಲ್ಲ ಫುಟ್ಬಾಲ್ ಫ್ಯಾನ್ಸಾ ನೀವು? ಮತ್ತೇನು ಫುಟ್ಬಾಲ್ ಆಡ್ತಿದ್ದೀರಾ? ಹಾಯ್ ಅಂಕಲ್ ಅಂದ್ಬಿಟ್ಟೆಲ್ಲ ನನಗೆ. ಹಾಂ, ಇದು DJ ಆ್ಯಕ್ಷನ್, ಅದೇ ಥರನೂ. ಹಾಂ, ಇದು ತೋರ್ಸಂತದೆ. ಹೌದಾ, ಯೂಟ್ಯೂಬ್ ಮಾಡ್ತೀಯಾ? ಇನ್ನೂ ಈಗ ಸ್ಟಾರ್ಟ್ ಮಾಡಿರೋದು. 1K 1.2K ಮಾಡಿ ಆಯಿತಾ? ಮನೆಗೆ ಹೋಗಿ ಸಬ್ಸ್ಕ್ರೈಬ್ ಚಾನಲ್ಗೆ. ಬೈಕರ್ಸ್ ಜರ್ನಿ 200 ಅಂತ. ಬರೋಣ, ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೆ ದೇವಸ್ಥಾನಕ್ಕೆ. ಹಾಯ್ ಹಾಯ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಎಲ್ಲ ಅಂಕಲ್ ಅಂತಾರೆ ಗುರು, ಅಷ್ಟೊಂದು ವಯಸ್ಸಾಗ್ಬಿಡ್ತಾನೆ ನಂಗಲ್ಲೇ. ಓಕೆ, ಇವತ್ತು ಇನ್ನೊಂದು RS ಬಂದಿದೆ. ನೈಸ್. ಅವ್ರದ್ದು ರೆಡ್ಡು, ನಂದು ವೈಟು. ಸೊ ಈ ಗಾಡಿನ ಯಾಕೆ ರೇಸ್ ಸ್ಪೋರ್ಟ್ ಅಂತಾರೆ ಅಂದರೆ ತೋರಿಸ್ತೀನಿ ಬನ್ನಿ. ಕಡೀರಿ, ನಾಯಿಗಳಿದಾವೆ ಒಂದಿಗಿಂದವು ಕಡ್ದು. ಸರಿ ಚಿಂಟು. ಒಂದು ಸ್ಟ್ರೆಚ್ ಇತ್ತು, ಎಲ್ಲ ಫ್ರೀ ಟ್ರಾಫಿಕ್. ಸೊ ನುಗ್ಗುತ್ತೆ ಗಾಡಿ, ಅದಕ್ಕೆ ಈ ಗಾಡಿನ ರೇಸ್ ಸ್ಪೋರ್ಟ್ ಅಂತಾರೆ. ಪವರ್ ಇದೆ, ಫಾರ್ ಬೀಯಿಂಗ್ ಆ್ಯಂಡ್ 200cc ಬೈಕು ಸಿಕ್ಕಾಪಟ್ಟೆ ಪವರ್ ಕೊಟ್ಟಿದ್ದಾರೆ. ನಾಟ್ KTM ಡ್ಯೂಕ್ RC 200 ಅಷ್ಟೆಲ್ಲ ಇಲ್ಲ, ಅದ್ರ ಡಿ-ಟ್ಯೂನ್ ಇಂಜಿನ್ ಇದು. ಸಾಕು ರೀ, ಲೈಕ್ ಕಂಫರ್ಟಬಲ್ ಪೊಸಿಷನ್ ಇದೆ, ಯು ಕ್ಯಾನ್ ರೈಡ್. ನೆಕ್ಸ್ಟ್ ದೇವಸ್ಥಾನದ ಹತ್ರ ಸಿಗ್ತಾ. ಬೈ ಬೈ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದೆ. ಈಗ ಬೈಕ್ ರಿವ್ಯೂ ಮಾಡೋಕ್ಕೆ 18 ಕಿಲೋಮೀಟರ್ಸ್ ಹೋಗಬೇಕು. ಹೋಗೋಣ ಬನ್ನಿ. ಸೊ ಹಾಯ್, ಬಂದೆ ದೇವನಹಳ್ಳಿ ರೋಡ್ಗೆ. ಬನ್ನಿ, ಟಾಪ್ ಸ್ಪೀಡು ರಿವ್ಯೂ ಎಲ್ಲ ಒಟ್ಟಿಗೆ ಮಾಡಿ ಮುಗಿಸೋಣ ಈ ವಿಡಿಯೋಲ್ಲಿ. ಮುಂದೆ ಮಾತಾಡ್ತೆ ಹೋಗ್ತಾ. ನೆಕ್ಸ್ಟು ಬೆಳಕಿದ್ದ ಹತ್ರ ಮಾಡೋಣ ಬನ್ನಿ.
ಸೊ ಲೆಟ್ಸ್ ಟೆಸ್ಟ್ ಟಾಪ್ ನೋಡ್ದಂಗೆ 145 ಮ್ಯಾಕ್ಸ್. ಸೊ ಫಾರ್ 200 cc ಇಟ್ಸ್ ಮೋರ್ ದೆನ್ ಇನಫ್ ಆಯಿತಾ. ಇಟ್ಸ್ ಅ ಗುಡ್ ಸ್ಪೀಡ್. ನೀವು ಲೈಕ್ ಫಸ್ಟು ನೀವು ಇನ್ನೂ ಬಿಗಿನರ್ಸ್ ಅಂದ್ಬಿಟ್ಟು ಈಗ ಬೈಕ್ ಹೊಡಿತಿದ್ದೀರಾ ಅಂದ್ಬಿಟ್ಟು ಯಾವ್ದಾರ 500 cc ಸೂಪರ್ ಬೈಕ್ ತೊಗೊಂಡು ಓಡಿಸ್ಬಿಟ್ರೆ ಗಾಡಿ ಫಾಸ್ಟಾಗಿ ಹೊಡಿಬೇಕು ಅನಿಸುತ್ತೆ, ಬಟ್ ಕಂಟ್ರೋಲ್ ಮಾಡೋಕ್ಕೆ ಟ್ಯಾಟಿಕ್ಸ್ ಎಲ್ಲ ಗೊತ್ತಾಗಲ್ಲ. ಸೊ ದಿಸ್ ಈಸ್ ದ ಬೆಸ್ಟ್ ಬಿಗಿನರ್ ಬೈಕ್ ನೀವು ತೊಗೋಬೋದು. ತುಂಬ ಚೆನ್ನಾಗಿದೆ. ಮುಂದೆ ಹೋಗ್ಬಿಟ್ಟು ಎಲ್ಲ ಟೆಕ್ನಿಕಲ್ಲು ಗ್ರಾಫಿಕ್ ಸ್ಪೆಸಿಫಿಕೇಷನ್ನು ಏನೇನಿದೆಯೋ ಮುಂದೆ ಹೋಗ್ಬಿಟ್ಟು ಹೇಳ್ತಾರೆ ಬನ್ನಿ. ನೀವು ನೋಡ್ತಿದ್ದಂಗೆ ಇದು ನನ್ನ ಪಲ್ಸರ್ RS 200. 9 months ಆಯಿತು ತೊಗೊಂಡು. ಬನ್ನಿ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಮುಂದ್ಗಡೆ 100/80 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಹಿಂದ್ಗಡೆ 130/70 ಸೆಕ್ಷನ್ ಟೈರ್ ಇದೆ. ಇದು ಬ್ರೇಕ್ ಟೈಲ್ ಲೈಟು ವಿತ್ LED ಇಂಡಿಕೇಟರ್ಸು. ಡೈರೆಕ್ಟ್ KTM ಇಂದ ಎತ್ತಿರೋದು ಇದನ್ನು. ಆಮೇಲೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 13 ಲೀಟ್ರ್ ಬರುತ್ತೆ. ಆನ್ ಆ್ಯನ್ ಆ್ಯಾವ್ರೇಜ್ 35 ಕೊಟ್ಟರು ನೀವು ಒಂದು ಫುಲ್ ಟ್ಯಾಂಕಲ್ಲಿ 350 ಕಿಲೋಮೀಟ್ರ್ ಹೊಡಿಬೋದು. ಆಯ್ತಾ. 35 ಆ್ಯಾವ್ರೇಜು ಅಂತ ಮೆನ್ಷನ್ ಮಾಡಿದ್ದಾರೆ. ಹೈವೇಸಲ್ಲಿ ಈಗ ನೀವು ಹೈವೇಸ್ ಎಲ್ಲ ನೋಡ್ತಿದ್ದಂಗೆ 38-40 ತನಕ ಕೊಡುತ್ತೆ. ನಂದು 2024 ಮಾಡಲು ಏಪ್ರಿಲ್ ಎಂಡಲ್ಲಿ ತೊಗೊಂಡಿದ್ದು. BS6 DTSI ಟ್ರಿಪಲ್ ಸ್ಪಾರ್ಕ್ ಇಂಜಿನ್ನು. ಆಮೇಲೆ ಇದು ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮು. ಆಮೇಲೆ ಇದರಲ್ಲಿ ಇನ್ನೊಂದೇನು ಡಿಸ್ಅಡ್ವಾಂಟೇಜ್ ಅಂದರೆ ನೀವು ಯಾವಾಗಲೂ 3 ಲೀಟ್ರ್ ಪೆಟ್ರೋಲ್ ಇರಲೇಬೇಕು, ಇಲ್ಲಾಂದರೆ ಫ್ಯೂಯಲ್ ಪಂಪ್ ಹಾರುತ್ತೆ ಅಂತ ಶೋರೂಮಲ್ಲಿ ಹೇಳಿದರು. ಬಟ್ ನಾನು ಅದ್ರ ಕೆಳಗೂ ಇಟ್ಟು ನೋಡಿದ್ದಾನೆ. ಇಲ್ಲಿವರೆಗೂ 8 months ಆಯ್ತು, ಏನೂ ನಂಗೆ ಪ್ರಾಬ್ಲಮ್ ಕೊಟ್ಟಿಲ್ಲ ಗಾಡಿ. ಆಮೇಲೆ ನೀವು ನೋಡ್ತಿದ್ದಂಗೆ ಇಲ್ಲಿ ಪ್ರೊಜೆಕ್ಟರ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ಗಾಡಿ ಆನ್ ಮಾಡಿದರೆ ಕಾಣಿಸುತ್ತೆ. ನಾನು ಇವೆರಡು ಪ್ರೊಜೆಕ್ಟರ್ ಲೈಟು ಮತ್ತು 199.5 cc ಇಂಜಿನ್ನು ರೌಂಡ್ ಆಫ್ ಮಾಡಿಬಿಟ್ಟು 200 cc ಅಂತ ಹೇಳಿದ್ದಾರೆ. ಸಾಕಾಯ್ತಾ. ಇಟ್ಸ್ ಲೈಕ್ ಮಿಡಲ್ ಕ್ಲಾಸ್ ಹುಡುಗರ ಸೂಪರ್ ಬೈಕ್ ಥರ ಫೀಲ್ ಕೊಡುತ್ತೆ. ಮುಂದೆಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಿಂದ್ಗಡೆ ನೈಟ್ರಾಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸುತ್ತೆ ನೋಡಿ. ಇದು 24.5 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 18.7 Nm ಟಾರ್ಕ್ ಇದೆ. ಅರೌಂಡ್ 8000 RPM ಅಲ್ಲಿ ಪವರ್ ಹಿಟ್ ಆಗುತ್ತೆ. ಹಿಂದೆಗಡೆ ನೋಡಿದ್ರೆ ಹಿಂದೆಗಡೆ ಇಟ್ಕೊಳೋದಕ್ಕೆ ಗ್ರ್ಯಾಬ್ ರೈಲ್ಸ್ ಕೊಟ್ಟಿದ್ದಾರೆ. ಹಿಂದೆಗಡೆ ಕೂತಿರೋರು ಇಟ್ಕೊಳೋದಕ್ಕೆ. ಸೀಟ್ ವೈಟ್ ಆಗಿದೆ. ಮುಂದೆಗಡೆ ಸೀಟು ಕಂಫರ್ಟಬಲ್ ಆಗಿದೆ. ನಾನು ಈ ಗಾಡಿಗೆ ಮತ್ತೇನೇನು ಮಾಡಿಸಿದ್ದೀನಿ ಅಂದರೆ ಮೊಬೈಲ್ ಹೋಲ್ಡರ್ ಹಾಕ್ಸಿದ್ದೀನಿ ವಿತ್ ಚಾರ್ಜರು. ನಿಮಗೆ ಸ್ಪೀಡೋಮೀಟ್ರು ಅನಲಾಗ್ ಪ್ಲಸ್ ಡಿಜಿಟಲ್ ಬರುತ್ತೆ. ಅನಲಾಗಲ್ಲಿ RPM ಕಾಣಿಸುತ್ತೆ. ಈ ಕಡೆ ಎಲ್ಲ ಇಂಜಿನ್ ಲೈಟ್ಸು, ವಾರ್ನಿಂಗ್ ಲೈಟ್ಸ್ ಎಲ್ಲ ಬರುತ್ತೆ. ಈ ಕಡೆ ಗೇರ್ ಇಂಡಿಕೇಟರ್ ಇದೆ. ಆಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ, ಟೈಮು. ಅದಾದಮೇಲೆ ನಾನು ಈ ಥರ ರಿಂಗ್ ಲೈಟ್ಸ್ ಅಂತ ಹಾಕ್ಸಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಸಿದ್ದೀನಿ. ಬೇಕಾದ್ರೆ ನೋಡಿ ನೀವೇ, ಚೆನ್ನಾಗಿ ಕಾಣಿಸುತ್ತಲ್ವ. ಅದಾದಮೇಲೆ ವಿಂಗ್ಲೆಟ್ ಹಾಕ್ಸಿದ್ದೀನಿ. ಆ್ಯಕ್ಚುಲಿ ಇದಿರಲ್ಲ. ಇದು ಹಾಕ್ಸಾದ್ಮೇಲೆ ಸ್ವಲ್ಪ ಗಾಡಿ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದ್ರೆ ಸೈಡಿಂದ ತೋರಿಸ್ತಾನೆ ನೋಡಿ. ಲೈಕ್ ಔಲ್ ಥರ, ಹುಲಿ ಥರ ಕಾಣಿಸುತ್ತೆ.
ಇದಾದಮೇಲೆ ಇದೆ ರಿಂಗ್ ಲೈಟ್, ಇನ್ನೊಂದು ಲೈಟ್ ಬರುತ್ತೆ, ಬ್ಲೂ ಬರುತ್ತೆ. ಹಂಗೆ ನೋಡ್ತಿದ್ದಂಗೆ ನಾನು ತೋರಿಸ್ದಂಗೆ ಟಾಪ್ ಸ್ಪೀಡ್ 143 ತನಕ ಹೋಗುತ್ತೆ ಅಷ್ಟೇ. ಆಮೇಲೆ ಫಾಗ್ ಲೈಟ್ ಒಂದು ಹಾಕ್ಸಿದ್ದೆ, ಬಿಕಾಸ್ ಮುಂದುಗಡೆ ಹ್ಯಾಲೋಜನ್ ಏನೂ ಲೈಕ್ ಅಷ್ಟು ಕಾಣಿಸಲ್ಲ. ಫಾಗ್ ಲೈಟ್ ಆದರೆ ನೋಡಿ ನಿಮಗೆ ಅಲ್ಲಿ ತನಕನೂ ಕಾಣಿಸ್ತಿದೆ. ಇಲ್ಲಿ ಇದು ಲೋ ಬೀಮು, ಇದು ಹೈ ಬೀಮು. ಸೊ ದಟ್ ನೀವು ಎರಡನ್ನೂ ಹಾಕ್ಕೊಂಡು ಹೋದಾಗ ನಿಮಗೆ ನೈಟ್ ಹೊತ್ತು ಲಾಂಗ್ ಜರ್ನಿ ಮಾಡ್ತಾ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ. ಇಷ್ಟು ಈ ಗಾಡಿಯಲ್ಲಿ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇದು ರೇಸ್ ಎಕ್ಸಾಸ್ಟ್ ಅಂತ ಹಾಕಿದ್ದಾರೆ ಬಜಾಜ್ ವೆಬ್ ಪೇಜಲ್ಲೇ. ಇದೆ ನೋಡಿ ರೇಸ್ ಎಕ್ಸಾಸ್ಟು. ಆಮೇಲೆ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ, ಹಿಂದ್ಗಡೆನೂ ಅಷ್ಟೇ ಮುಂದ್ಗಡೆನೂ ಅಷ್ಟೇ. ಬೈಬ್ರೇಕ್ ಕ್ಯಾಲಿಪರ್ಸು ಬರುತ್ತೆ, ಬೈಬ್ರೇಕ್ ಕ್ಯಾಲಿಪರ್ಸು ಮತ್ತು ಡ್ಯುಯಲ್ ಚಾನಲ್ ABS. ಚೆನ್ನಾಗಿದೆ ಗಾಡಿ, ತಗೊಳ್ಳಿ, ಸೂಪರಾಗಿದೆ ಗಾಡಿ, ಬೇರೆ ಮಾತೇ ಇಲ್ಲ. ಅಂಡರ್ ಬಜೆಟ್ ನಿಮಗೆ ಒಳ್ಳೆ ಲುಕ್ಸ್ ಬೇಕು, ನಾನು ಹುಡುಗಿನ ಕೂರಿಸ್ಕೊಂಡು ಓಡಾಡಬೇಕು, ಶೋಕಿ ಮಾಡಬೇಕು ಅಂದರೆ ತಗೊಳ್ಳಿ, ಚೆನ್ನಾಗಿದೆ ಗಾಡಿ. ಬಟ್ ಅದೇ ನನ್ನ 8 ಮಂತ್ಸಲ್ಲಿ ನನಗೇನು ಪ್ರಾಬ್ಲಮ್ಸ್ ಬಂದಿದ್ದು ಅಂದರೆ ಶೋರೂಮಲ್ಲಿ ತೊಗೊತಾನೆ ಇಲ್ಲಿ ನೋಡ್ತಿದ್ರಲ್ಲ ಟ್ಯಾಂಕ್ ಮೇಲೆ ಕ್ರ್ಯಾಕ್ಸು. ಆ್ಯಕ್ಚುಲಿ ಟ್ಯಾಂಕ್ ಮೇಲೆ ಕ್ರ್ಯಾಕ್ಸ್ ಇತ್ತು, ನನಗೆ ಕೊಡ್ತಾ ಮೋಸ ಮಾಡಿಬಿಟ್ರು. ಅದು ಬಿಟ್ಟರೆ ನನಗೆ ಜಾಸ್ತಿ ಇಷ್ಟೆಲ್ಲ ಮಾಡಿಫಿಕೇಷನ್ ಮಾಡಿಸಿದ್ರು ನನಗೇನು ಬ್ಯಾಟ್ರಿ ಎರರ್ ಆಗಲಿ ಫ್ಯೂಯಲ್ ಪಂಪ್ ಆಗಲಿ ಏನೂ ಬಂದಿಲ್ಲ. ಬಟ್ ಅದೇ ಇದು ಒಂದು ಹೋಗಿಬಿಟ್ಟಿದೆ ಆ್ಯಕ್ಚುಲಿ ಬ್ರೇಕ್ ಲೈಟು. ಸೊ ಶೋರೂಮಲ್ಲಿ ತೋರಿಸಿದಾಗ ಹೋಗಿದೆ ಚೆಕ್ ಮಾಡಬೇಕು, ಇಲ್ಲ ಹೊಸದು ಹಾಕ್ಕೊಡ್ತೇವೆ ಅಂತ ಅಂದರು. ಅಷ್ಟು ಬಿಟ್ಟರೆ ಏನೂ ಇಲ್ಲ ನೋಡಿ. ಗಾಡಿ ಮಾತ್ರ ಸಕ್ಕತ್ತಾಗಿದೆ, ಬಾಂಬಾಗಿದೆ, ಲುಕ್ಸ್ ಎಲ್ಲ ಚೆನ್ನಾಗಿದೆ, ಅಟೆನ್ಷನ್ ಸೀಕರು. ಈ ಡಿಸೈನು ಈ ಲುಕ್ಕು ಸಕ್ಕತ್ತಾಗಿದೆ. ಈಗ ನೀವು ನೋಡ್ತಿದ್ದಂಗೆ ಬಜಾಜ್ ಅವರು ಹೊಸ ಮಾಡೆಲ್ ಬಿಟ್ಟಿದ್ದಾರೆ. ಹಿಂದ್ಗಡೆ ಟೇಲ್ ಲ್ಯಾಂಪು ಏನೋ ಬೇರೆ ಥರ ಡಿಸೈನ್ ಕೊಟ್ಟಿದ್ದಾರೆ, ನಂಗೆ ಇಷ್ಟ ಆಗಲಿಲ್ಲ. ಹಳೆ ಮಾಡೆಲ್ಲೇ ಚೆನ್ನಾಗಿದೆ, ಬಟ್ ಹೊಸ ಮಾಡೆಲಲ್ಲಿ ಏನು ಒಂಚೂರು ಗ್ರಾಫಿಕ್ಸ್ ಅಷ್ಟೇ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಅದು ಸ್ವಲ್ಪ ಜಾತ್ರೆ ಥರ ಅನಿಸ್ಬಿಡ್ತು. ಇದು ನನಗೆ ಸ್ವಲ್ಪ ಮಿನಿಮಲಿಸ್ಟಿಕ್ ಅಂತ ಕಾಣಿಸುತ್ತೆ, ನೀವೇ ನೋಡ್ಬೋದು, ಇಲ್ಲಿದೆ ನೋಡಿ. ಅಷ್ಟು ಬಿಟ್ಟರೆ ಅದೇ ಸ್ವಲ್ಪ ವೈಬ್ರೇಷನ್ಸ್ ಇದೆ. BS3ಗಿಂತ BS6ಅಲ್ಲಿ ವೈಬ್ರೇಷನ್ಸ್ ಕಡಿಮೆ ಆಗಿದೆ, ಬಟ್ ಇದೆ, ಯು ಕ್ಯಾನ್ ಮ್ಯಾನೇಜ್ ಅಷ್ಟೇ. ದಿಸ್ ಈಸ್ ಶಾರ್ಟ್ ರಿವ್ಯೂ ಆಫ್ ಮೈ ಪಲ್ಸರ್ RS 200. ನೆಕ್ಸ್ಟ್ ಏನಾರು ಇದ್ದರೆ ಹೇಳ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ. ಮುಂದೆ ರೈಡ್ಸ್ ಎಂಜಾಯ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಈ ರಿವ್ಯೂ ಮಾಡೋಕ್ಕೋಸ್ಕರನೇ ದೇವನಹಳ್ಳಿ ಮೇನ್ ರೋಡ್ ಹತ್ರ ಬಂದಿದ್ದು. ಸೊ ಇಷ್ಟೇ ರಿವ್ಯೂ ಮುಗೀತು. ನೆಕ್ಸ್ಟ್ ರೈಡ್ ಹೋಗ್ತಾ ಅಥವಾ ಏನಾದರೂ ಟಾಪಿಕ್ ಇರ್ತಾ ಮತ್ತೆ ಸಿಗ್ತೆ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್ ಗೈಸ್, ಬಾಯ್.